ಅದೇ ಏನೇ ಆದ್ರೂ ಆದಷ್ಟು ಬೇಗ ಎಲ್ಲ ಮುಗಿಲಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಹೇಳಿ ಸರ್, ಪ್ರಜೆಯಾಗಿ ಈ ತರ ಒಂದು ಆಪರೇಷನ್ ಸಿಂಧೂರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಅದೇ ನಾನು ಏನು ಹೇಳಿದ್ರು ಆದಷ್ಟು ಬೇಗ ಇದೆಲ್ಲ ಮುಗ್ದು ಎಲ್ಲರಿಗೂ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ಅಭಿಮಾನಿಗಳ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ? ಅದೇ ಪ್ರತಿ ವರ್ಷ ಬರ್ತಾರೆ, ಈ ವರ್ಷ ಕೂಡ ಬಂದಿದ್ದಾರೆ. ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡೋಕ್ಕೆ. ಆಮೇಲೆ ಒಂದು ಹುಟ್ಟಿದ ಹಬ್ಬನ ಅವ್ರ ಜೊತೆ ಪ್ರಾರಂಭ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಅವ್ರ ಜೊತೆ ಪ್ರಾರಂಭ ಮಾಡಿದಾಗ ಇಡೀ ವರ್ಷ ಅವ್ರ ಜೊತೆನೇ ಇದ್ದು ಅವ್ರ ಜೊತೆನೇ ಖುಷಿಯಾಗಿರ್ತೀನಿ. ಸೊ ಅದಕ್ಕೆ ಖುಷಿ ಆಗುತ್ತೆ. ಈ ಸಂಭ್ರಮದ ನಡುವೆ ಸಿನಿಮಾ ಟೀಮಿಂದ ಕೂಡ ಒಂದು ಅಪ್ಡೇಟ್ ಸಿಕ್ಕಿದೆ. ಹನ್ನೊಂದಿತ್ತು ಕಾಲ ಜೂನಿಗೆ ರಿಲೀಸ್ ಆಗ್ತಿದೆ ಅಂತ. ಹೌದು, ಈಗ ಹನ್ನೊಂದಿತ್ತು ಕಾಲ ರಿಲೀಸ್ ಆಗಿದೆ, ಈಗ ರೆಡಿ ಆಗಿದೆ. ಜೂನಲ್ಲಿ ಅದು ರಿಲೀಸ್ ಇದೆ. ಮತ್ತು ಇವಾಗ ಗ್ರಾಮೀಣಕ್ಕೆ ಶೂಟಿಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದು 10 ದಿನ ಇದೆ. ಸೊ ಅದು ಕೂಡ ರಿಲೀಸ್ ರೆಡಿ ಇದೆ. ಅದಾದಮೇಲೆ ಸಿಟಿ ಲೈಟ್ಸ್ ಶೂಟಿಂಗ್ ನೆಕ್ಸ್ಟ್ ತಿಂಗಳಿಂದ ಶುರು ಮಾಡ್ತೀವಿ. ನಾನು ನಿನ್ನೆ ರಾತ್ರಿವರೆಗೂ ಶೂಟ್ ಮಾಡ್ತಿದ್ದೆ. ರಾತ್ರಿಯಿಂದ ಗ್ರಾಮೀಣಕ್ಕೆ ಶೂಟ್ ಮಾಡ್ತಿದ್ದೆ. ಗಿಫ್ಟ್ ಇವಾಗ ಕೊಡ್ತಾರೆ ಅನ್ಸುತ್ತೆ. ಏನ್ ಗಿಫ್ಟ್ ಅಂದ್ರೆ ಎಕ್ಸ್ಪೆಕ್ಟ್ ಇದೆ ಸರ್? ನಾನು ಪ್ರತಿ ಸಲ ಏನಾದ್ರು ಗಿಫ್ಟ್ ಕೊಡ್ತಿದ್ರೇನು, ಈ ಸಲ ನಂಗೆ ನಾರ್ಮಲ್ ಲೈಫಲ್ಲಿ ಅಷ್ಟು ಎಕ್ಸ್ಪೆಕ್ಟೇಷನ್ಗಳು ಇಟ್ಕೊಳ್ಳಲ್ಲ. ಸೊ ಗಿಫ್ಟ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಬಟ್ ಏನಾರು ಒಂದು ಕೊಟ್ಟೆ ಕೊಡ್ತಾರೆ, ಖುಷಿ ಅದು. ಸರ್, ಈಗ ಜೂನಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಡ್ ಕೂಡ ತುಂಬಾ 2 ಕೋಟಿ. ಯಾವಾಗ ಡೇಟ್ ಒಂದು ಫೈನಲೈಸ್ ಮಾಡ್ಬೋದಾ? ನೀವೇ ಹೇಳ್ಬೋದಾ ಡೇಟ್ ಯಾವಾಗ ಫೈನಲೈಸ್ ಆಗಿದೆ ಅಂತ? ಯಾವುದು? ಹನ್ನೊಂದಿತ್ತು ಕಾಲ. ಅದೇ ಜೂನ್ ಎಂಡ್ ಅಥವಾ ಜುಲೈಯಾ? ಬನ್ನಿ ಸರ್, ಬನ್ನಿ ಸರ್, ಕ್ಲಾರಿಟಿ ಕೊಟ್ಬಿಡಿ ಸರ್. ಹನ್ನೊಂದಿತ್ತು ಕಾಲ ಪ್ರೊಡ್ಯೂಸರ್. ಯಾವಾಗ ಬೇಕಾದ್ರೂ ಮಾಡಿ, ನಾನು ಬರ್ತೀನಿ ಪ್ರಮೋಷನ್. ನೀವು ಅನೌನ್ಸ್ ಮಾಡಿ ಸರ್, ಹುಟ್ಟಿದ ಬಂದಿನ ಯಾವ ಡೇಟಲ್ಲಿ ಮಾಡೋಣ ಅಂತ ಹೇಳಿ ಸರ್, ಒಂದು ಡೇಟ್ ನೀವೇ. ಜೂನಲ್ಲಿ ಡೇಟ್ ಹಂಗೆ ಕಡ ಅವರೇ ಜೂನ್ ಮಂತಲ್ಲಿ ಡೇಟ್ ನಿಮಗೆ ಆದಷ್ಟು ಬೇಗ ಹೇಳ್ತೀವಿ. ಒಟ್ಟಿನಲ್ಲಿ ಜೂನ್ ಮಂತಲ್ಲಿ ಸಿನಿಮಾ ಜೂನ್ ಎಂಡ್, ಮೋಸ್ಟ್ಲಿ ಜೂನ್ ಎಂಡ್. ಈಗ ಮಳೆಗಳೆಲ್ಲ ನೋಡ್ಕೊಂಡು ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ರಿಲೀಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನೊಂದೆರಡು ಸಾಂಗ್ನ ರಿಲೀಸ್ ಮಾಡ್ತೀವಿ. ಅದಾದ ತಕ್ಷಣ ಪಿಕ್ಚರ್ ರಿಲೀಸ್ ಮಾಡ್ತೀವಿ. ಸರ್, ಒಂದು ಹಾಡು ಹಿಟ್ ಆಗೋದಂದ್ರೇನೆ ಅದು ದೊಡ್ಡ ವಿಷಯ. ಸೊ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಎಲ್ಲ ರೀಲ್ಸ್ ಅಲ್ಲಿ ನೋಡಿದ್ರೆ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಅಥವಾ ಯಾರೋ ಕಾರಲ್ಲಿ ಜರ್ನಿ ಮಾಡ್ತಿದ್ರೆ ಅದೇ ಹಾಡನ್ನು ಹಾಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಿಮಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ಮ ಸಿನಿಮಾದ ಈ ಹಾಡು ಹಿಟ್ ಆಗಿರೋದಕ್ಕೆ? ತುಂಬ ಖುಷಿ ಆಗುತ್ತೆ. ಎಲ್ಲ ತುಂಬ ಈಗ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ರೀಲ್ಸ್ ಎಲ್ಲದರಲ್ಲೂ ಆ ಹಾಡನ್ನ ಜಾಸ್ತಿ ಹಾಕ್ತಿದ್ದಾರೆ. ಆಮೇಲೆ ಅದನ್ನ ಒಂದು ಒಳ್ಳೆ ಸೆಲೆಬ್ರೇಷನ್ಸ್ಗೆ ಈ ಸಾಂಗ್ನ ಯೂಸ್ ಮಾಡ್ತಿದ್ದಾರೆ. ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ, ಇಲ್ಲ ಒಂದಷ್ಟು ರೊಮ್ಯಾಂಟಿಕ್ ರೀಲ್ಸು, ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ತಿದ್ದಾರೆ. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲ ನಮ್ಮ ಡೈರೆಕ್ಟರ್ದು ಎಫರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮೀಣ ಇದೆ, ನಿನ್ನೆ ರಾತ್ರಿ ಅದಕ್ಕೆ ಶೂಟ್ ಮಾಡ್ತಿದ್ದೆ. ಇನ್ನೊಂದು 10 ದಿನ ಶೂಟಿಂಗ್ ಇದೆ. ಸೊ ಈ ತಿಂಗಳಲ್ಲಿ ಗ್ರಾಮೀಣ ಮುಗಿಸ್ತೀನಿ. ಆಮೇಲೆ ಈ ಇಯರ್ ಎಂಡ್ ಅದನ್ನ ರಿಲೀಸ್ ಮಾಡ್ತೀವಿ. ಅದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸಿಟಿ ಲೈಟ್ಸ್ ಒಂದು ಪೋರ್ಷನ್ ಶೂಟ್ ಮಾಡಿದ್ವಿ ಆಗಲೇ ನಾವು. ದುನಿಯಾ ವಿಜಯ್ ಅವ್ರ ಜೊತೆ ಶೂಟಿಂಗ್ ಮಾಡೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನೆಕ್ಸ್ಟ್ ಮಂತಿಂದ ಕಂಪ್ಲೀಟ್ ಫುಲ್ ಫ್ಲೆಡ್ ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಈಗಾಗಲೇ ಅವರು ಕೂಡ ತುಂಬ ಶೂಟಿಂಗ್ ಮಾಡಿದ್ದಾರೆ ಆ ಸಿನಿಮಾದು. ಸೊ ನೆಕ್ಸ್ಟ್ ಮಂತಿಂದ ಕಂಪ್ಲೀಟ್ ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.